ಅನನ್ಯಾ ಭಾರತಕ್ಕೆ ಮರಳಿ ಬಂದ ನಂತರ ಅವರ ಜೀವನದಲ್ಲಿ ಸಂತೋಷವೇ ತುಂಬಿತ್ತು. 2 ವರ್ಷಗಳ ದೂರವು ಅವರ ಪ್ರೀತಿಯನ್ನು ಕುಗ್ಗಿಸಿರಲಿಲ್ಲ, ಬದಲಾಗಿ ಅದು ಇನ್ನಷ್ಟು ಗಟ್ಟಿಯಾಗಿತ್ತು. ಪ್ರತಿದಿನ ಸಂಜೆ ಅವರು ಮಲೆನಾಡಿನ ಹಸಿರು ಬೆಟ್ಟಗಳ ನಡುವೆ ಕೈ ಹಿಡಿದು ನಡೆಯುತ್ತಿದ್ದರು. ಮಳೆಯ ಹನಿಗಳು ಬೀಳುವಾಗ ಮೊದಲ ಭೇಟಿಯನ್ನು ನೆನಪಿಸಿಕೊಂಡು ನಗುತ್ತಿದ್ದರು. ಒಂದು ಸಂಜೆ ಅರ್ಜುನ್ ಕೇಳಿದನು, ಅನನ್ಯಾ, ಈಗ ನಮ್ಮ ಮದುವೆ ಬಗ್ಗೆ ಮನೆಯವರ ಜೊತೆ ಮಾತನಾಡೋಣವೇ? ಅನನ್ಯಾ ಮೃದುವಾಗಿ ನಕ್ಕಳು. ನಾನು ಅದನ್ನೇ ಯೋಚಿಸುತ್ತಿದ್ದೆ. ಆದರೆ ಜೀವನ ಯಾವಾಗಲೂ ಸುಲಭದ ದಾರಿಯನ್ನು ಕೊಡುವುದಿಲ್ಲ. ಅರ್ಜುನ್ ತನ್ನ ಮನೆಯವರ ಬಳಿ ವಿಷಯ ತಿಳಿಸಿದ. ಆದರೆ ಅವನ ತಂದೆಯ ಮುಖ ಕಠಿಣವಾಯಿತು. ನಮ್ಮ ಕುಟುಂಬದ ಗೌರವಕ್ಕೆ ತಕ್ಕ ಹುಡುಗಿಯನ್ನು ನೋಡುತ್ತೇವೆ. ನಿನಗೆ ಇಷ್ಟವಾದವಳನ್ನು ಮದುವೆಯಾಗಲು ನಾವು ಒಪ್ಪುವುದಿಲ್ಲ. ಆ ಮಾತು ಅರ್ಜುನ್ನ ಹೃದಯವನ್ನು ಒಡೆದು ಹಾಕಿತು. ಇನ್ನೊಂದೆಡೆ ಅನನ್ಯಾಳ ಮನೆಯಲ್ಲಿಯೂ ಪರಿಸ್ಥಿತಿ ಬೇರೆ ಇರಲಿಲ್ಲ. ಅವಳ ತಂದೆ ಹೇಳಿದರು, ನೀನು ವಿದೇಶದಲ್ಲಿ ಕೆಲಸ ಮಾಡಿದ್ದೀಯಾ? ನಿನ್ನ ಭವಿಷ್ಯ ಇನ್ನೂ ದೊಡ್ಡದಾಗಿರಬೇಕು. ಈ ಹಳ್ಳಿಯ ಹುಡುಗನ ಜೊತೆ ಮದುವೆ ಬೇಡ. ಆ ರಾತ್ರಿ ಇಬ್ಬರೂ ಫೋನ್ನಲ್ಲಿ ಮಾತನಾಡಿದರು. ನಾವು ಸೋಲೋಣವೇ ಎಂದು ಅನನ್ಯಾ ಕೇಳಿದಳು. ಅರ್ಜುನ್ ಮೌನವಾಗಿದ್ದ. ಸ್ವಲ್ಪ ಸಮಯದ ನಂತರ ಅವನು ಹೇಳಿದ, ನಾವು ಒಬ್ಬರನ್ನೊಬ್ಬರು ಬಿಟ್ಟರೆ ಮಾತ್ರ ಸೋಲು. ಉಳಿದ ಎಲ್ಲವೂ ಪರೀಕ್ಷೆ. ಎರಡೂ ಕುಟುಂಬಗಳು ಅವರನ್ನು ದೂರ ಮಾಡಲು ಯತ್ನಿಸಿದವು. ಅರ್ಜುನ್ಗೆ ಬೇರೆ ಹುಡುಗಿಯ ಸಂಬಂಧ ನೋಡಲು ಆರಂಭಿಸಿದರು. ಅನನ್ಯಾಳಿಗೆ ವಿದೇಶದ ಶ್ರೀಮಂತ ಉದ್ಯಮಿಯ ಸಂಬಂಧ ಬಂದಿತು. ಒಂದು ದಿನ ಅನನ್ಯಾಳ ತಂದೆ ಹೇಳಿದರು, ಈ ಮದುವೆಗೆ ಒಪ್ಪಿದರೆ ನಿನ್ನ ಜೀವನ ಸುಂದರವಾಗುತ್ತದೆ. ಅನನ್ಯಾ ಶಾಂತವಾಗಿ ಉತ್ತರಿಸಿದಳು, ಹಣ ಜೀವನವನ್ನು ಸುಲಭ ಮಾಡಬಹುದು, ಆದರೆ ಪ್ರೀತಿಯನ್ನು ಕೊಳ್ಳಲು ಸಾಧ್ಯವಿಲ್ಲ. ತಿಂಗಳುಗಳ ಕಾಲ ನಡೆದ ಹೋರಾಟದ ನಂತರ ಎರಡೂ ಕುಟುಂಬಗಳು ಮಕ್ಕಳ ಹಠದ ಮುಂದೆ ತಲೆಬಾಗಿದವು. ಮಲೆನಾಡಿನ ಮಧ್ಯದಲ್ಲಿರುವ ದೇವಾಲಯದಲ್ಲಿ ಅವರ ಮದುವೆ ನಡೆಯಿತು. ಅದೇ ದಿನ ಮತ್ತೆ ಮಳೆ ಸುರಿಯುತ್ತಿತ್ತು. ಅರ್ಜುನ್ ಅನನ್ಯಾಳ ಕುತ್ತಿಗೆಗೆ ತಾಳಿ ಕಟ್ಟಿದ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅನನ್ಯಾ ನಿಧಾನವಾಗಿ ಹೇಳಿದಳು, ಇನ್ನು ಯಾವ ಶಕ್ತಿಯೂ ನಮ್ಮನ್ನು ಬೇರ್ಪಡಿಸಲಾರದು. ಅರ್ಜುನ್ ಅವಳ ಕೈ ಬಿಗಿಯಾಗಿ ಹಿಡಿದ. ಇದು ನಮ್ಮ ಪ್ರೀತಿಯ ಹೊಸ ಆರಂಭ. ಮೊದಲ ಕೆಲವು ತಿಂಗಳುಗಳು ಕನಸಿನಂತೆ ಕಳೆದವು. ಒಟ್ಟಿಗೆ ಅಡುಗೆ ಮಾಡುವುದು, ಒಟ್ಟಿಗೆ ಸಿನಿಮಾ ನೋಡುವುದು, ಮಳೆಯ ಸಂಜೆ ಚಹಾ ಕುಡಿಯುವುದು, ರಾತ್ರಿ ಮನೆಯ ಮೇಲ್ಚಾವಣಿಯಲ್ಲಿ ಕುಳಿತು ಕನಸುಗಳ ಬಗ್ಗೆ ಮಾತನಾಡುವುದು. ಇದೆಲ್ಲವೂ ಅವರ ಬದುಕನ್ನು ಸುಂದರವಾಗಿಸಿತು. ಆದರೆ ಅನನ್ಯಾಳಿಗೆ ಬೆಂಗಳೂರಿನ ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಅರ್ಜುನ್ ತನ್ನ ಊರಿನಲ್ಲೇ ಒಂದು ಹೋಟೆಲ್ನ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ. ಇಬ್ಬರೂ ಕೆಲಸದ ಒತ್ತಡದಲ್ಲಿ ಮುಳುಗಿದರು. ಬೆಳಿಗ್ಗೆ ಒಬ್ಬರು ಹೊರಡುವಾಗ ಇನ್ನೊಬ್ಬರು ಮಲಗಿರುತ್ತಿದ್ದರು. ರಾತ್ರಿ ಒಬ್ಬರು ಬಂದಾಗ ಇನ್ನೊಬ್ಬರು ಆಯಾಸಗೊಂಡಿರುತ್ತಿದ್ದರು. ಮಾತುಗಳು ಕಡಿಮೆಯಾಗುತ್ತಾ ಹೋದವು. ಒಂದು ರಾತ್ರಿ ಅನನ್ಯಾ ಮನೆಗೆ ಬರಲು 10 ಗಂಟೆಯಾಯಿತು. ಅರ್ಜುನ್ ಕಾಯುತ್ತಾ ಕೂತಿದ್ದ. ಒಂದು ಕರೆ ಮಾಡಲು ಆಗಲಿಲ್ಲವೇ? ಅನನ್ಯಾ ಸಿಟ್ಟಿನಿಂದ ಉತ್ತರಿಸಿದಳು, ನಾನು ಕೆಲಸ ಮಾಡುತ್ತಿದ್ದೇನೆ. ಪ್ರತಿ ನಿಮಿಷವೂ ವರದಿ ಕೊಡಬೇಕಾ? ಅರ್ಜುನ್ ಮೌನವಾದ. ಆ ದಿನದ ನಂತರ ಅವರ ನಡುವೆ ಗೋಡೆಯೊಂದು ನಿರ್ಮಾಣವಾಗಲು ಆರಂಭವಾಯಿತು. ಒಂದು ದಿನ ಅರ್ಜುನ್ ತನ್ನ ಕಚೇರಿಯ ಸಹೋದ್ಯೋಗಿಯ ಜೊತೆ ಕಾಫಿ ಕುಡಿಯುತ್ತಿರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಡಿತು. ಅದನ್ನು ನೋಡಿದ ಅನನ್ಯಾಳ ಮನಸ್ಸು ಒಡೆದು ಹೋಯಿತು. ನೀನು ನನ್ನಿಂದ ದೂರವಾಗಿದ್ದೀಯಾ? ಅವಳು ಕೇಳಿದಳು. ಅರ್ಜುನ್ ವಿವರಿಸಲು ಯತ್ನಿಸಿದ. ಆದರೆ ಕೋಪದಲ್ಲಿ ಇಬ್ಬರೂ ಕೇಳಿಕೊಳ್ಳಲಿಲ್ಲ. ಕೆಲವು ವಾರಗಳ ನಂತರ ಜಗಳಗಳು ದಿನನಿತ್ಯದ ಸಂಗತಿಯಾದವು. ಒಂದು ರಾತ್ರಿ ಅನನ್ಯಾ ಕಣ್ಣೀರಿನಿಂದ ಹೇಳಿದಳು, ಬಹುಶಃ ನಾವು ವಿಚ್ಛೇದನ ಪಡೆಯುವುದೇ ಒಳ್ಳೆಯದು. ಆ ಮಾತು ಕೇಳಿದ ಅರ್ಜುನ್ಗೆ ಉಸಿರೇ ನಿಂತಂತಾಯಿತು. ಅವನು ನಿಧಾನವಾಗಿ ಕೇಳಿದ, ನೀನು ನಿಜವಾಗಿಯೂ ಇದನ್ನೇ ಬಯಸುತ್ತೀಯಾ? ಅನನ್ಯಾ ಉತ್ತರಿಸಲಿಲ್ಲ. ಆ ರಾತ್ರಿ ಇಬ್ಬರೂ ಒಂದೇ ಮನೆಯಲ್ಲಿ ಇದ್ದರೂ 2 ವಿಭಿನ್ನ ಜಗತ್ತುಗಳಲ್ಲಿ ಬದುಕುತ್ತಿದ್ದರು. ವಿಚ್ಛೇದನ ಅರ್ಜಿ ಸಲ್ಲಿಸುವ ದಿನ ಬೆಳಿಗ್ಗೆ ಅರ್ಜುನ್ ಹಳೆಯ ಡೈರಿಯನ್ನು ತೆರೆದ. ಅದರೊಳಗೆ ಮೊದಲ ಭೇಟಿಯ ಕವನವಿತ್ತು. ಮಳೆ ಹನಿಗಳ ನಡುವೆ ಆರಂಭವಾದ ಅವರ ಪ್ರೇಮಕತೆಯ ನೆನಪುಗಳು ಒಂದೊಂದಾಗಿ ಕಣ್ಣ ಮುಂದೆ ಬಂದವು. ಅದೇ ಸಮಯದಲ್ಲಿ ಅನನ್ಯಾಳಿಗೂ ಹಳೆಯ ಮೊಬೈಲ್ನಲ್ಲಿ 2 ವರ್ಷಗಳ ದೂರದಲ್ಲಿದ್ದಾಗ ಮಾಡಿದ ವಿಡಿಯೋ ಕರೆಗಳು ಕಾಣಿಸಿಕೊಂಡವು. ಅವಳು ಅಳಲು ಆರಂಭಿಸಿದಳು.
ಇಷ್ಟು ಪ್ರೀತಿಸಿದವನನ್ನು ನಾನು ಹೇಗೆ ಕಳೆದುಕೊಳ್ಳುತ್ತೇನೆ? ಇಬ್ಬರೂ ಮಳೆ ಸುರಿಯುತ್ತಿದ್ದ ಅದೇ ಬಸ್ ನಿಲ್ದಾಣಕ್ಕೆ ಬಂದರು. ಮೊದಲ ಬಾರಿ ಭೇಟಿಯಾದ ಜಾಗ. ಅನನ್ಯ ಕಣ್ಣೀರಿನಿಂದ ಹೇಳಿದಳು. ನಮ್ಮ ಪ್ರೀತಿಯನ್ನು ಕೊಂದದ್ದು ಜಗಳವಲ್ಲ, ಮಾತಾಡನದೇ ಇದ್ದದ್ದು. ಅರ್ಜುನ್ ಅವಳ ಕೈ ಹಿಡಿದ. ನಾವು ಒಬ್ಬರನ್ನೊಬ್ಬರು ಕೇಳುವುದನ್ನು ಮರೆತಿದ್ದೇವೆ. ಅನನ್ಯ ಅಳುತ್ತಾ ಅವನ ಎದೆಯ ಮೇಲೆ ತಲೆ ಇಟ್ಟಳು. ನನಗೆ ವಿಚ್ಛೇದನ ಬೇಡ. ನನಗೆ ನೀನೇ ಬೇಕು. ಅರ್ಜುನ್ ಕೂಡ ಕಣ್ಣೀರನ್ನು ತಡೆಯಲಿಲ್ಲ. ನಾನು ಪ್ರತಿದಿನವೂ ನಿನ್ನನ್ನೇ ಪ್ರೀತಿಸಿದ್ದೇನೆ. ಆ ದಿನ ಇಬ್ಬರೂ ಒಂದು ನಿರ್ಧಾರ ಕೈಗೊಂಡರು. ಯಾವ ಸಮಸ್ಯೆ ಬಂದರೂ ಮೌನವಾಗಬಾರದು. ಒಬ್ಬರನ್ನು ಬಿಟ್ಟು ಹೋಗಬಾರದು. ಮಾತನಾಡಬೇಕು. ಅರ್ಥ ಮಾಡಿಕೊಳ್ಳಬೇಕು. ಕ್ಷಮಿಸಬೇಕು. ಅವರ ಪ್ರೀತಿ ಆ ದಿನ ಮತ್ತೊಮ್ಮೆ ಹುಟ್ಟಿತು. ಮೊದಲ ಬಾರಿ ಆಕರ್ಷಣೆಯಿಂದ, ಎರಡನೇ ಬಾರಿ ನಂಬಿಕೆಯಿಂದ. 5 ವರ್ಷಗಳ ನಂತರ ಅದೇ ಮಲೆನಾಡು, ಅದೇ ಮಳೆ. ಈ ಬಾರಿ ಅವರ ಜೊತೆ ಪುಟ್ಟ ಮಗಳು ಆರಾಧ್ಯ ಮಳೆಯ ಹನಿಗಳಲ್ಲಿ ಕುಣಿಯುತ್ತಿದ್ದಳು. ಅರ್ಜುನ್ ಅನನ್ಯಾಳ ಕೈ ಹಿಡಿದು ನಗುತ್ತಾ ಹೇಳಿದ, ನೋಡು, ಮಳೆಯೇ ನಮ್ಮನ್ನು ಮೊದಲ ಬಾರಿ ಭೇಟಿ ಮಾಡಿಸಿತು. ಅನನ್ಯ ಅವನ ಭುಜದ ಮೇಲೆ ತಲೆ ಇಟ್ಟು ಹೇಳಿದಳು. ಮತ್ತು ಪ್ರತಿಯೊಂದು ಮಳೆಯೂ ನಮ್ಮ ಪ್ರೀತಿಯನ್ನು ಮತ್ತೆ ಮತ್ತೆ ಹೊಸದಾಗಿಸುತ್ತಿದೆ. ಆಕಾಶದಲ್ಲಿ ಮೋಡಗಳು ಗುಡುಗುತ್ತಿದ್ದವು. ಮಳೆಯ ಹನಿಗಳು ಅವರ ಮೇಲೆ ಸುರಿಯುತ್ತಿದ್ದವು. ಈ ಬಾರಿ ಅದು ಕೇವಲ ಮಳೆಯಲ್ಲ, ಅವರ ಪ್ರೀತಿಯ ವಿಜಯಕ್ಕೆ ಪ್ರಕೃತಿಯ ಆಶೀರ್ವಾದವಾಗಿತ್ತು. ಆದರೆ ಅವರ ಪ್ರೇಮಕತೆ ಇನ್ನೂ ಪ್ರತಿಯೊಂದು ಮಳೆಗಾಲದಲ್ಲೂ ಹೊಸದಾಗಿ ಬರೆಯಲ್ಪಡುತ್ತಲೇ ಇತ್ತು.